ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಅಂತ ಕಾಮೆಂಟ್ ಮಾಡಿ ಹೇಳಿ. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಏನು ಗೊತ್ತಾ, ಇವಾಗ ಇನ್ನೂ ಸ್ವಲ್ಪ ಕ್ಲೀನಿಂಗ್ ಮಿಕ್ಕಿದೆ. ಅದಕ್ಕೆ ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಪೂರ್ತಿ ಆ ರೂಮ್ ಇದೆಯಲ್ಲ, ದೇವ್ರ ಮನೆ ಕಮ್ ವರ್ಕ್ ಸ್ಪೇಸ್, ಸೊ ಅದೆಲ್ಲಷ್ಟು ಪೂರ್ತಿ ಕ್ಲೀನ್ ಮಾಡಬೇಡ, ಡೀಪ್ ಕ್ಲೀನಿಂಗ್ ಮಾಡಬೇಡ ಅಂತ ಅನ್ಕೋತಾ ಇದ್ದೆ. ಹಿಂದಿನ ವ್ಲಾಗಲ್ಲಿ ಹಾಕಿದ್ದೀನಿ ನೋಡಿ, ಆ ಬಾಕ್ಸ್ ಒಂದು ಕ್ಲೀನ್ ಮಾಡಿದಾಗ ನನಗೇನು ಸಿಕ್ತು ಅಂತ. ನೀವು ಆ ವ್ಲಾಗ್ ನೋಡಿಲ್ಲ ಅಂದರೆ ಈಗಲೇ ಹೋಗಿ ಚಾನಲಲ್ಲಿ ನೋಡಿ. ಸೊ ಇದು ಕಾಫಿ ಕುಡಿದ್ಬಿಟ್ಟು ಇವಾಗ ಇನ್ನು ಮಿಕ್ಕಿದ್ದನ್ನು ಕ್ಲೀನ್ ಮಾಡೋಣ. ನೋಡಿ, ನಂದು ಡಿಫ್ರೆಂಟ್ ಟ್ಯಾರೋ ಡೆಕ್ಸ್ ತೋರಿಸ್ತೀನಿ. ಇದೊಂದು ಡೆಕ್ ಇದೆ, ಈ ಟ್ಯಾರೋ ಕಾರ್ಡ್ಸ್ ಇದೆ, ಆಮೇಲೆ ದಿ ಸೀಡ್ಸ್ ಟ್ಯಾರೋ ಕಾರ್ಡ್ ಡೆಕ್ ಇದೆ, ಏಂಜಲ್ ಆನ್ಸರ್ಸ್ ಈ ಡೆಕ್ ಇದೆ, ಸೆಲ್ಫ್ ಕೇರ್ ಡೆಕ್ ಇದೆ, ಇದು ಲವ್ ಒರಾಕಲ್ ಈ ಡೆಕ್ ಇದೆ, ಆಮೇಲೆ ಸರೆಂಡರ್ ಕಾರ್ಡ್ಸ್ ಈ ಡೆಕ್ ಇದೆ, ಇದು ಟೈಮಿಂಗ್ ಟ್ಯಾರೋ ಡೆಕ್ ಇದೆ, ಕ್ವಾಂಟಮ್ ಒರಾಕಲ್ ಇದಿದೆ. ಒಂದು ಸತಿ ಕ್ಲೀನಿಂಗಿಗೆ ಅಂತ ಕೈ ಇಟ್ಟ ಮೇಲೆ ಪೂರ್ತಿ ಮಾಡೇ ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ಅವಾಗವಾಗ ಸ್ವಲ್ಪ ಮನೆ ಡೀಪ್ ಕ್ಲೀನಿಂಗ್ ಮಾಡಿಕೊಂಡ್ರೆ ಮನೆಯೂ ನೀಟಾಗಿರುತ್ತೆ, ಧೂಳೆಲ್ಲ ಅಷ್ಟು ಸೇರ್ಕೊಳ್ಳಲ್ಲ. ಸೊ ಮತ್ತು ನನಗೆ ಇನ್ನೊಂದು ನೆನಪಾಯಿತು. ಏನಪ್ಪ ಅಂದರೆ, ಈಗ ಎಷ್ಟೊಂದು ಸತಿ ನಮಗೆ ಪೂಜೆ ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ಅಂದರೆ ನಾವು ತುಂಬ ಬ್ಯುಸಿ ಇರ್ತೀವಿ, ಅಯ್ಯೋ ಇವಾಗ ಯಾರು ಮಾಡ್ತಾರೆ ಅಂತ ಬಿಟ್ಬಿಡ್ತೀವಿ. ಅಥವಾ ನಾವು ಬ್ಯುಸಿ ಇಲ್ಲ, ಫ್ರೀ ಇದ್ದೀವಿ ಅಂದಾಗ್ಲೂ ನಮಗೆ ಮನಸ್ಸೇ ಆಗಲ್ಲ. ಸೊ ಇದು ನೀವು ಯಾರಾದರೂ ಎಕ್ಸ್ಪೀರಿಯನ್ಸ್ ಮಾಡಿದರೆ ಕಾಮೆಂಟ್ ಮಾಡಿ ಹೇಳಿ. ಸೊ ಮೂಡೇ ಇರಲ್ಲ ಮಾಡಬೇಕು, ಅಯ್ಯೋ ನಾಳೆ ಮಾಡೋಣ, ನಾಳಿದ್ದು ಮಾಡೋಣ, ಆಮೇಲೆ ಮಾಡೋಣ ಅಂತ ಒಂಥರ ನಾವು ಮುಂದಕ್ಕೆ ಅದ್ರ ಬಗ್ಗೆ ತಲೆನೂ ಕಟ್ಸ್ಕೊಳ್ಳಲ್ಲ. ಒಂಥರ ಮನಸ್ಸು ಆಗೋದೇ ಇಲ್ಲ, ಎದ್ದು ಹೋಗಿ ಪೂಜೆ ಮಾಡಬೇಕು, ದೀಪ ಹಚ್ಚಬೇಕು ಅಂತ ಏನೂ ಆಗೋದೇ ಇಲ್ಲ. ನಿಮಗೂ ಇದು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ನಾನು ಅನ್ಕೋತೀನಿ. ಕಾಮೆಂಟ್ ಮಾಡಿ ಹೇಳಿ. ಈ ಥರ ಎಲ್ರಿಗೂ ಯಾವಾಗಲೂ ಒಂದು ಸತಿ ಆಗೇ ಆಗಿರುತ್ತೆ, ಅಥವಾ ಅವಾಗವಾಗ ಆಗ್ತಾನೇ ಇರುತ್ತೆ. ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಇದೊಂದು ಪಾಟ್ ಸಿಕ್ತು, ಮಡಿಕೆ. ಇದು ನಾನೇ ಪೇಂಟ್ ಮಾಡಿರೋದು. ದೀಪಾವಳಿ ಟೈಮ್ ಬರುತ್ತಲ್ಲ ನೋಡಿ, ಇದು ರೆಡ್ ಒಂದು, ಆಮೇಲೆ ಇಲ್ಲೊಂದಿದೆ ನೋಡಿ, ಇದು ಯಾವ ಕಲರು, ಕಾಪರ್ ಕಲರ್ ಥರ ತೋರಿಸ್ತೀನಿ. ಇದು ಸೊ ನಾನೇ ಪೇಂಟ್ ಮಾಡಿದ್ದು. ನನಗೆ ದೀಪಾವಳಿ ಟೈಮಲ್ಲಿ ಈ ಥರ ಮಡಿಕೆ ಆಮೇಲೆ ದೀಪ ಬರುತ್ತಲ್ಲ, ಅದೆಲ್ಲ ಪೇಂಟ್ ಮಾಡಿಡೋಕ್ಕೆ ಇಷ್ಟ. ಸೊ ಆ ದೀಪನ ದಾನ ಮಾಡ್ತೀನಿ, ಅಂದರೆ ಯಾರಿಗಾದ್ರೂ ಕೊಡ್ತೀನಿ ಪೇಂಟ್ ಮಾಡಿಬಿಟ್ಟು, ಪ್ಲಸ್ ನಾನು ಉಪಯೋಗಿಸ್ಕೋತೀನಿ. ನಮಗೆ ಈ ಥರ ಮನಸ್ಸಾಗಲ್ಲ ಅಥವಾ ಬ್ಯುಸಿ ಇದ್ದೀವಿ ಅಂತ ನಾವು ಮುಂದಕ್ಕೆ ಹಾಕ್ತೀವಿ ನೋಡಿ, ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಈ ನೆಗೆಟಿವಿಟಿ ನಮ್ಮನ್ನು ತಡೀತಾ ಇರುತ್ತೆ ಪೂಜೆ ಮಾಡದೇ ಇರೋ ಹಾಗೆ. ಸೊ ಇದು ತುಂಬ ಮೇನ್ ಟೈಮ್ ಎದ್ದು ಹೋಗಿ ಪೂಜೆ ಮಾಡೋದು. ಅಂದರೆ ನಿಮ್ಗೆ ಯಾವಾಗ ಮನಸ್ಸಾಗಲ್ಲ, ಅಯ್ಯೋ ನಂಗೆ ಇವಾಗ ಬೇಡ ಅಂತ ಅನಿಸುತ್ತೋ ಅದೇ ಟೈಮಲ್ಲೇ ನಿಮಗೆ ನೀವೇ ಪುಷ್ ಮಾಡಿಕೊಂಡು ಹೋಗಿ ಒಂದು 5 ನಿಮಿಷ ಆದರೂ ಕೂತ್ಕೊಂಡು ಪೂಜೆ ಮಾಡಬೇಕು. ಸೊ ನೆಕ್ಸ್ಟ್ ಟೈಮಿಂದ ನಿಮಗೆ ಈ ಥರ ಅನಿಸಿದ್ರೆ, ಯಾರು ಮಾಡ್ತಾರೆ, ಮೂಡಿಲ್ಲ, ಅಯ್ಯೋ ಬ್ಯುಸಿ ಇದ್ದೀನಿ, ಈ ಥರ ಕಾರಣಗಳು ನೀವು ಯಾವಾಗ ಕೊಡೋಕ್ಕೆ ಶುರು ಮಾಡ್ತೀರಾ, ಹಿಂಗಾದರೂ ಮಾಡಿ ಹೋಗಿ ಒಂದು 2 ನಿಮಿಷ ಆದರೂ ಮಾಡಿ. ಸೊ ಇದನ್ನು ಮರಿಬೇಡಿ, ಇದು ಆ್ಯಕ್ಚುಲಿ ದ ರಿಯಲ್ ಇಂಪಾರ್ಟೆಂಟ್ ಟೈಮ್. ವ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ಫುಲ್ಲು ಕ್ಲೀನಿಂಗ್ ಎಲ್ಲ ಮುಗೀತು. ಇವತ್ತು ಏನಂದರೆ ಇಟ್ಸ್ ಅ ಫುಲ್ ಲೇಝಿ ಡೇ ಫಾರ್ ಮೀ. ಅಂದರೆ ನಾರ್ಮಲ್ ಫಿಕ್ಸ್ಡ್ ಕೆಲಸ ಅಂತೂ ಅದಕ್ಕೆ ರೆಸ್ಟ್ ಇರಲ್ಲ, ಅದು ಮಾಡಲೇಬೇಕು. ಬಟ್ ಬೇರೆ ಎಕ್ಸ್ಟ್ರಾ ಕೆಲಸಗಳು ಏನೂ ಮಾಡಿಲ್ಲ, ಹಾಗೆ ಎಲ್ಲ ಇದೆ ನೋಡಿ. ಇವಾಗ ಬಟ್ಟೆಗಳು ಹಂಗಂಗೆ ಇದೆ, ಅಂದರೆ ಎಲ್ಲನೂ ಸ್ವಲ್ಪ ಹಂಗಂಗೆ ಬಿದ್ದಿದೆ. ಸೊ ಏನು ಈ ಥರ ನೋಡಿ, ಎಕ್ಸ್ಟ್ರಾ ಕೆಲಸಗಳೇನು ಮಾಡಿಲ್ಲ.
ಸೊ ಐ ಬಿಲೀವ್ ದ್ಯಾಟ್ ಇವಾಗ ಹೇಗೆ ನಾವು ಡಿಸಿಪ್ಲಿನ್ಡಾಗಿ ಕನ್ಸಿಸ್ಟೆಂಟಾಗಿ ಡೈಲಿ ಇರ್ತೀವೋ ಒನ್ಸ್ ಇನ್ ಅ ವೈಲ್ ಬೀಯಿಂಗ್ ಲೇಝಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ನನ್ನ ಪರ್ಸ್ನಲ್ ಬಿಲೀಫ್ ಇದು. ಹಾಗಂತ ನಾನು ನೀವು ಲೇಝಿಯಾಗಿರಿ ಅಂತ ಹೇಳ್ತಿಲ್ಲ, ನೋ, ಬಿಕಾಸ್ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆಂಟ್ ಬೀಯಿಂಗ್ ಕನ್ಸಿಸ್ಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಒಂದೊಂದು ಸತಿ ಏನಾಗುತ್ತೆ ಅಂದರೆ ಮೂಡೇ ಇರಲ್ಲ ಏನು ಮಾಡೋಕ್ಕೂ, ವೆದರು ಹಾಗೆ ಇದೆ ಹೊರಗಡೆ. ಸೊ ಅದೊಂಥರ ರೆಜ್ಯುವೆನೇಟ್ ಆಗುತ್ತೆ, ನಿಮ್ಗೊಂದು ರೆಸ್ಟ್ ಅಂತ ಸಿಗುತ್ತೆ, ಒಂದು ಮೈಂಡ್ ರೆಜ್ಯುವೆನೇಷನ್ ಆಗುತ್ತೆ. ಸೊ ಇದು ನನಗಂತೂ ಆಗುತ್ತೆ ಪರ್ಸ್ನಲಿ. ನಿಮಗೂ ಇದೇ ಥರ ಆಗುತ್ತಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ಹೇಳಿ. ಸೊ ಇವತ್ತದು ಫುಲ್ ಲೇಜ್ ಇದೆ. ಜಸ್ಟ್ ಮಿನಿಮಮ್ ಏನೇನು ನಮ್ಮದು ಊಟ, ಅಡುಗೆ, ಕಿಚನ್ ಕೆಲಸ ಬಿಡಿ, ಅದು ಯಾವಾಗಲೂ ಇದ್ದೇ ಇರುತ್ತೆ. ಬಿಕಾಸ್ ತಿನ್ನಲೇಬೇಕಲ್ಲ ಬದುಕಕ್ಕೆ. ಸೊ ಅದು ಬೇಸಿಕ್ ಬಿಟ್ಟು ಬೇರೆ ಎಂಥದೂ ಮಾಡಿಲ್ಲ. ಪೂರ್ತಿ ಇವತ್ತಂತೂ ಫುಲ್ಲು ಮೋಡ ಇದೆ, ಅಂದರೆ ಒಂಚೂರು ಬಿಸಿಲೇ ಇಲ್ಲ. ಈ ವೆದರ್ಗೆ ಏನಾದರೂ ನನ್ನ ಹಸ್ಬೆಂಡ್ ಇವತ್ತು ಮನೇಲಿದ್ದರು. ಅವ್ರೇನಾದರೂ ಮನೇಲಿದ್ದರೆ ನನಗೆ ಕೆಲಸಗಳು ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ಒಂಥರ ಫುಲ್ಲು ಲೇಝಿ ಆಗಿಬಿಡ್ತೀನಿ. ಸೊ ನಿಮಗೂ ಹಿಂಗೆ ಅನ್ಸುತ್ತಾ? ಈಗ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆಯಲ್ಲ, ಓದೋಕ್ಕಂತೂ ತುಂಬ ಇದೆ ಮಕ್ಕಳಿಗೆ. ಅಂದರೆ ಚಿಕ್ಕ ಕ್ಲಾಸ್ ಅಂತೀವಿ, ಬಟ್ ಚಿಕ್ಕ ಕ್ಲಾಸೇನೆ ಸಿಕ್ಕಾಪಟ್ಟೆ ಇದೆ ಓದೋಕ್ಕೆ. ನನಗಂತೂ ಇವನ ಜೊತೆ ಕೂತ್ಕೋತೀನಲ್ಲ ಓದ್ಸೋಕ್ಕೆ, ನಾನೇ ಸ್ಕೂಲ್ ಫಸ್ಟಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅನ್ನೋ ಫೀಲ್ ಬರ್ತಿದೆ ನಿಜವಾಗ್ಲೂ. ಸೊ ನೀವು ಯಾರಾದರೂ ನಿಮಗೂ ಅದೇ ಥರ ಫೀಲ್ ಆಗುತ್ತಾ? ಏನು ಕತೆ ಹೇಳಿ. ಈಗ ಆಲ್ಮೋಸ್ಟ್ ರಾತ್ರಿ 10:30. ಇವತ್ತು ಪೂರ್ತಿ ದಿನ ನಿಜವಾಗ್ಲೂ ಲೇಝಿಯಾಗಿ ಒಂದು ರೆಸ್ಟ್ ಥರ ಆಯಿತು. ನಾನು ಆ್ಯಕ್ಚುಲಿ ಊಟ ಇನ್ನೂ ಆಗಿಲ್ಲ. ಎಲ್ಲಿಟ್ಟಿದ್ದೀನಿ? ಇಲ್ಲೇ ಇಟ್ಟಿದ್ದೀನಿ. ನಾವೆಲ್ಲ ಸುಮ್ಮನೆ ಒಂದು ರೌಂಡ್ ಆಚೆ ಹೋಗಿದ್ವಿ ಸೂಪರ್ ಮಾರ್ಕೆಟಿಗೆ ಕೆಲವೊಂದು ಐಟಮ್ಸ್ ತರಬೇಕು ಅಂತ. ಸೊ ಹಂಗೆ ಮ್ಯಾಗಿ ಕಾಣಿಸ್ತು, ಮ್ಯಾಗಿ ತೊಗೊಂಡು ಬಂದೆ. ಇವತ್ತು ಲೇಝಿ ಡೇ ಇರೋದ್ರಿಂದ ಮ್ಯಾಗಿ ತಿನ್ಕೊಂಡು ಒಂಚೂರು ರಾತ್ರಿ ಏನಾದರೂ ಟಿ ವಿ ನೋಡೋಣ ಅಂತ, ಅಂದರೆ ಏನಾದರೂ ಫಿಲಮ್ ಏನಾದರೂ ನೋಡೋಣ ಅಂತ ನಮ್ಮ ಮಕ್ಕಳೆಲ್ಲ ಮಲ್ಕೊಂಡ್ಮೇಲೆ. ಸೊ ಹಿಯರ್ ನಾನು ಐ ಆಮ್ ನಾಟ್ ಪ್ರಮೋಟಿಂಗ್ ಜಂಕ್ ಫುಡ್ ಅಥವಾ ಲೇಟ್ ನೈಟ್ ಎದ್ದಿರೋದು. ಡೆಫಿನೆಟ್ಲಿ ಇದು ಒಳ್ಳೆಯದಲ್ಲ, ಬಟ್ ಒನ್ಸ್ ಇನ್ ಅ ವೈಲ್ ಇಸ್ ಓಕೆ. ನಾನು ಆಲ್ಮೋಸ್ಟ್ ಇವಾಗ ಮ್ಯಾಗಿ ತಿಂತಾ ಇರೋದು ಲಿಟ್ರಲಿ 2-3 ತಿಂಗಳಾದಮೇಲೆ ಇವಾಗಲೇ. ಆ್ಯಂಡ್ ನಾನು ರಾತ್ರಿ ಎದ್ದಿರೋದೇ ಇಲ್ಲ. ನಮ್ಮ ಲಾಸ್ಟ್ ಏನಂದರೆ 10 ಅಥವಾ ಮ್ಯಾಕ್ಸಿಮಮ್ 10:30 ಮಲ್ಕೊಂಡ್ಬಿಡ್ತೀವಿ. ಸೊ ಈ ಥರ ಒಂದಿನ ಯಾವಾಗಲಾದರೂ ತುಂಬ ಲೇಝಿ ಅನಿಸಿದ್ರೆ ಅಥವಾ ತುಂಬ ತಿಂಗಳಾಗಿ ಮಧ್ಯದಲ್ಲಿ ಒಂದು ಬ್ರೇಕ್ ಬೇಕು ಅಂದಾಗ ಈ ಥರ ಇರುತ್ತೆ ಅಷ್ಟೇ. ಸೊ ಮ್ಯಾಗಿ ಈಸ್ ಮೈ ಫೇವ್ರೆಟ್ ಜಂಕ್ ಫುಡ್ ಆ್ಯಕ್ಚುಲಿ. ನಿಮ್ಮ ಫೇವ್ರೆಟ್ ಜಂಕ್ ಫುಡ್ ಏನು ಅಂತ ಕಾಮೆಂಟಲ್ಲಿ ಹೇಳಿ. ಪ್ಲೀಸ್ ಆದಷ್ಟು ಜಂಕ್ ಫುಡ್ ಅವಾಯ್ಡ್ ಮಾಡಿ, ಹೆಲ್ತಿ ಫುಡ್ ತಿನ್ನಿ. ಒನ್ಸ್ ಇನ್ ಅ ವೈಲ್ ಈಸ್ ಓಕೆ. ಒನ್ಸ್ ಇನ್ ಅ ವೈಲ್ ಏನೇ ಮಾಡಿದ್ರು ಇಟ್ ಈಸ್ ಓಕೆ, ಬಟ್ ಡೈಲಿ ರೆಗ್ಯುಲರ್ ಆಗಿ ಯಾವುದು ಜಂಕ್ ಫುಡ್ ತಿನ್ನೋಕ್ಕೆ ಹೋಗಬೇಡಿ. ಆ್ಯಂಡ್ ನೈಟ್ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ರಾತ್ರಿ ಎಷ್ಟಾಗುತ್ತೋ ಅಷ್ಟು ಬೇಗ ಮಲ್ಕೊಳ್ಳಿ. ಆದಷ್ಟು 12 ಗಂಟೆ, 1 ಗಂಟೆ, 2 ಗಂಟೆ ಎಲ್ಲ ಎದ್ದಿರೋಕ್ಕೆ ಹೋಗಬೇಡಿ. ಸೊ ಟುಡೇ ಈಸ್ ಮೈ ಲೇಝಿ ಡೇ ಆ್ಯಂಡ್ ದ ಡೇ ಆಫ್, ಅಂದರೆ ಫುಲ್ ಔಟ್ ಆಫ್ ಮೈ ರುಟೀನ್. ಸೊ ಅದಕ್ಕೆ ಇವತ್ತು ಒಂದು ಬ್ರೈನಿಗೆ ಒಂದು ಡೊಪಾಮೈನ್ ಬೇಕು, ಅಂದರೆ ಒಂದು ಖುಷಿಯಾಗಿರೋದು ಒಂದು ಇರಬೇಕಲ್ವಾ, ಒಂದು ಸ್ಟ್ರೆಸ್ ಫ್ರೀ ಒಂದು ಟೈಮ್ ಅಂತ. ಸೊ ಒನ್ಸ್ ಇನ್ ಅ ವೈಲ್ ನಾನು ಈ ಥರ ಮಾಡ್ತೀನಿ. ಅಂದರೆ ಸ್ವಲ್ಪ ಲೇಟ್ ನೈಟ್ ಎದ್ದೇನಾದರೂ ನೋಡೋದು, ಈ ಥರ ಫೇವ್ರೆಟ್ ಜಂಕ್ ತಿನ್ನೋದು. ಮೈ ಫೇವ್ರೆಟ್ ಜಂಕ್ ಫುಡ್ ಇಸ್ ಮ್ಯಾಗಿ. ಸೊ ಇವಾಗ ಮ್ಯಾಗಿ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಏನಾದರೂ ನೋಡಿ ಮಲ್ಕೊಳ್ಳೋದೆ. ಆ್ಯಂಡ್ ನನ್ನ ಮಗಳು ಇನ್ನೂ ಎದ್ದಿದ್ದಾಳೆ. ಹಾಯ್ ಕ್ಯೂಟು ಬಾಯೆಲ್ಲ ಮಮ್ಮು ಆಗಿದೆ. ಅವಳು ಆ್ಯಕ್ಚುಲಿ ಊಟ ಮಾಡ್ತಿದ್ದಾಳೆ. ಈಗ ಅವಳಿಗೆ ಊಟ ಮಾಡಿಸಿ ಮಲಗಿಸಿ ಆಮೇಲೆ ಮಮ್ಮು ತಿಂತಾ ಇರೋದು ಯಾರು? ಎಲ್ಲೋ ಮಮ್ಮು ಆಗಿದೆ. ಅವಳದು ಊಟ ಆಗಿ ಮಲ್ಕೊಂಡ್ಮೇಲೆ ಅಮ್ಮ ಊಟ, ಆಮೇಲೆ ಅಮ್ಮ ಫನ್. ಎಲ್ಲರೂ ತಾಚಿ ಮಾಡಿದ್ಮೇಲೆ ಅಮ್ಮದು ಫನ್ ಅಲ್ಲರಿದು. ಮನುಷ್ಯ ಅಂದಮೇಲೆ ಎಲ್ರಿಗೂ ಒಂದು ಫನ್ ಟೈಮ್ ಅನ್ನೋದು ಬೇಕೇ ಬೇಕು. ಸೊ ಯಾವಾಗಲೂ ನೀವು ಪಾಸಿಟಿವ್ ಫನ್ನ ಮಾಡಬೇಕು. ಅಂದರೆ ಈಗ ನಿಮಗಾಗಲಿ ಅಥವಾ ನಿಮ್ಮ ಜೊತೆ ಇರೋರಿಗಾಗಲಿ ಅದು ಡೇಂಜರಸ್ ಆಗಿರಬಾರ್ದು ಅಥವಾ ಹಾರ್ಮ್ಫುಲ್ ಆಗಿರಬಾರ್ದು. ಸೊ ಯಾವಾಗಲೂ ಒಂದು ಏನೇ ಫನ್ ಮಾಡಿದ್ರು, ಒಂದು ಏನೇ ಖುಷಿ ಇರೋದು ಮಾಡಿದ್ರೂ ಅದೊಂದು ಪಾಸಿಟಿವ್ ಇಂಪ್ಯಾಕ್ಟ್ ಇರಬೇಕು ಅಲ್ವಾ. ನೋಡಿ, ನಾನು ಇದು ಮ್ಯಾಗಿ ಆ್ಯಕ್ಚುಲಿ ನನಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಮಾಡ್ತಾಯಿದ್ದೀವಿ. ಇಬ್ಬರು ತಿಂದು ಹಾಗೆ ಒಟ್ಟಿಗೆ ಟಿ ವಿ ನೋಡೋಣ ಅಂತ. ಸೊ ಇಬ್ಬರಿಗೂ ಸೇರಿ ಮಾಡ್ತಾ ಇರೋದು, ಅದಕ್ಕೆ ಕ್ವಾಂಟಿಟಿ ಅಷ್ಟೊಂದಿದೆ.
ಎಷ್ಟೊಂದು ಸತಿ ಈ ಥರ ಚಿಕ್ಕ ಪುಟ್ಟ ವಿಚಾರಗಳೇನೆ ನಮ್ಮ ಮನಸ್ಸಿಗೆ ಎಷ್ಟೊಂದು ಖುಷಿ ತರುತ್ತೆ ಅಲ್ವಾ. ಈ ಥರ ತಿನ್ನೋದಾಗಲಿ, ಮಾತಾಡೋದಾಗಲಿ, ಸುಮ್ಮನೆ ಟಿ ವಿ ನೋಡೋದಾಗಲಿ. ಸೊ ಅದೇ ನಮಗೆ ಎಷ್ಟು ಮನಸ್ಸಿಗೆ ಚೆನ್ನಾಗಿ ಅನಿಸುತ್ತೆ. ಯಾವಾಗಲೂ ದೊಡ್ಡದೇ ಆಗಿರಬೇಕಂತ ಏನಿಲ್ಲ ಅಲ್ವಾ. ಸೊ ಅದಕ್ಕೆ ನಾವು ಯಾವುದನ್ನು ನಿರ್ಲಕ್ಷಣೆ ಮಾಡಬಾರ್ದು. ಅಯ್ಯೋ ಇಷ್ಟೇನಾ, ಅಯ್ಯೋ ಅಷ್ಟೇನಾ ಅಂತ. ಅದ್ರ ಬದಲಾಗಿ ಯಾವಾಗಲೂ ನಾವು ಕೃತಜ್ಞರಾಗಿರಬೇಕು. ಓ ವಾವ್, ಈ ಥರ ನೋಡಿ ಇದೆ ಅಂತ. ಸೊ ಇದು ನಾನು ಪ್ರತಿ ವ್ಲಾಗಲ್ಲೂ ಆಲ್ಮೋಸ್ಟ್ ನಾನು ಹೇಳ್ತಾನೆ ಇರ್ತೀನಿ. ಮತ್ತು ನೀವು ಯಾವಾಗ ಆಗಕ್ಕೆ ಶುರು ಮಾಡ್ತೀರಾ ನೋಡಿ, ಕೃತಜ್ಞತೆ ಸಲ್ಲಿಸ್ತೀರಾ ನೋಡಿ, ವಾವ್ ನಾನು ಇವತ್ತು ತಿಂದೆ, ಇವತ್ತು ನೋಡಿದೆ, ಇವತ್ತೆಷ್ಟು ಖುಷಿಯಾಗಿದ್ದೆ, ಥ್ಯಾಂಕ್ ಯು ಅಂತ ಹೇಳ್ತೀರಾ. ಆವಾಗ ನಿಮ್ಮ ಜೀವನದಲ್ಲಿ ಇದು ಹೆಚ್ಚು ಆಗ್ತಾ ಹೋಗುತ್ತೆ. ಸೊ ಇದನ್ನು ಹೇಳ್ತಾ ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಸಿಗೋಣ ನನ್ನ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.